ನಮಸ್ಕಾರ ವೀಕ್ಷಕರೇ, ಪೂಜಾರಿ ಸ್ಟ್ಯಾಂಡರ್ಡ್ ನರ್ಸರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಕುಮಾರ್ ಪೂಜಾರಿ. ನಾನು ಕೂಡ ಒಬ್ಬ ರೈತನಾಗಿ ರೈತರಿಗೆ ಅಗತ್ಯ ಇರತಕ್ಕಂಥ ಕೃಷಿ ವಿಚಾರಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ತಿಳಿಸುವಂಥ ಪ್ರಯತ್ನವನ್ನು ನಾನು ಇದನ್ನೀಗ ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ ಇವತ್ತು ನಾನು ತೊಗೊಂಡು ಬರ್ತಕ್ಕಂಥ ಒಂದು ಚಿಕ್ಕ ವಿಷಯ ಏನು ಅಂತಂದ್ರೆ, ಕಬ್ಬು ಕೃಷಿಯಲ್ಲಿ ಅಧಿಕ ಇಳುವರಿ ಪಡಿಬೇಕು ಅಂತಂದ್ರೆ ಅಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂಥ ಅಥವಾ ಪ್ರಾಧಾನ್ಯತೆ ಕೊಡಬೇಕಾದಂಥ ಮುಖ್ಯವಾದ ಅಂಶ ಏನು ಅಂತಂದರೆ ಉತ್ತಮ ಗುಣಮಟ್ಟದ ಬೀಜ ಹಾಗೂ ಉತ್ತಮ ಗುಣಮಟ್ಟದ ಒಂದು ಕಣ್ಣಿನ ಕಬ್ಬಿನ ಸಸಿಗಳನ್ನು ನಾವು ಆಯ್ಕೆ ಮಾಡೋದ್ರ ಮೂಲಕ ನಮಗೆ ಅಧಿಕ ಇಳುವರಿ ಪಡೆಯುವಂಥ ಒಂದು ಯೋಜನೆಗೆ ಪ್ರಥಮ ಆದ್ಯತೆಯಾಗಿ ನಾವು ಇದನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಬೀಜದಂತೆ ಬೆಳೆ ಎಂಬ ಗಾದೆ ತಮಗೆಲ್ಲರಿಗೂ ಗೊತ್ತೇ ಇದೆ. ಒಂದು ಉತ್ತಮ ಇಳುವರಿ ಕೊಡುವಂಥ ಒಂದು ಉತ್ತಮ ಆದಾಯ ಬರುವಂಥ ಒಂದು ಬೆಳೆ ನಮಗೆ ಸಿಗಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಬೀಜದ ಕ್ವಾಲಿಟಿ ನಮಗೆ ಅತಿ ಅವಶ್ಯವಾಗಿ ಬೇಕಾಗ್ತೈತಿ. ಹಾಗಾಗಿ ನಾವು ಉತ್ತಮ ಗುಣಮಟ್ಟದ ಬೀಜವನ್ನು ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ ಸ್ವತಃ ನಾವು ಫೀಲ್ಡಿಗೆ ಹೋಗಿ ಅದನ್ನು ಗಮನಿಸಬೇಕಾಗ್ತೈತಿ. ರೋಗರಹಿತ ಬೀಜ ಆಗಿರೋದ್ರ ಬಗ್ಗೆ ಆಗಿರ್ಬೋದು, 7 ರಿಂದ 9 ತಿಂಗಳ ಅವಧಿಯಲ್ಲಿ ಬೆಳೀತಾ ಇರತಕ್ಕಂಥ ಒಂದು ಆರೋಗ್ಯವಂತ ಕಬ್ಬು ಅದು ಹೆಲ್ದಿಯಾಗಿ ಇದೆಯೋ ಇಲ್ಲೋ ಅನ್ನೋದನ್ನು ಸ್ವತಃ ಪರಿಶೀಲನೆ ಮಾಡಿ ನಾವು ಅದನ್ನು ಖಾತ್ರಿಪಡಿಸ್ಕೋಬೇಕಾಗತ್ತೆ. ಅದೇ ರೀತಿ ನರ್ಸರಿಗೆ ಹೋದರೂ ಕೂಡ ಆ ಒಂದು ಕ್ವಾಲಿಟಿ ಬೀಜವನ್ನು ತಂದಿದ್ದಾರೋ ಇಲ್ವೋ, ಅದೇ ರೀತಿಯಾಗಿ ಬೀಜೋಪಚಾರದ ಹಂತಗಳು ನಡೀತಾ ಇದಾವೋ ಇಲ್ವೋ, ಕೊಡಬೇಕಾದಂಥ ಒಂದು ಕ್ವಾಲಿಟಿ ಗ್ರೇಡಿಂಗ್ ನಮಗೆ ಸಿಗ್ತಾ ಇದೆಯೋ ಇಲ್ಲೋ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೊಂಡ್ರೆ ನಾವು ಕೂಡ ಒಂದು ಯೋಜನಾಬದ್ಧವಾಗಿ ಬೆಳೀಲಿಕ್ಕೆ ರೆಡಿ ಇದ್ದೀವಿ ಅಂತಲೇ ಅರ್ಥ ಆಗುತ್ತೆ. ಅದೇ ರೀತಿ ನೀವು ಭೂಮಿ ತಯಾರಿಗೆ ಎಲ್ಲ ರೀತಿಯಿಂದ ಖರ್ಚುಗಳನ್ನು ಮಾಡಿರ್ತೀರಿ. ವೆರೈಟಿಯನ್ನು ಆಯ್ಕೆ ಮಾಡುವಂಥ ವಿಷಯದಲ್ಲಿ, ಒಂದು ಕ್ವಾಲಿಟಿಯನ್ನು ಪಸಂದ್ ಮಾಡುವಂಥ ಒಂದು ವಿಷಯದಲ್ಲಿ, ಉತ್ತಮ ಗುಣಮಟ್ಟದ ಬೀಜವನ್ನು ಗುರುತಿಸುವ ಒಂದು ಪ್ರಯತ್ನದಲ್ಲಿ ಫೇಲ್ ಆದ್ರೆ ಇಡೀ ಒಂದು ಪ್ರಯತ್ನನ ಫೇಲ್ ಆಗ್ತೈತಿ. ಅದಕ್ಕಾಗಿ ನಮಗೆ ಬೀಜದಂತೆ ಬೆಳೆ ಎಂಬ ಗಾದೆಯನ್ನು ಯಾವ ರೀತಿ ನಾವು ಪ್ರಥಮ ಆದ್ಯತೆ ಕೊಡ್ತೀವೋ ಅದೇ ರೀತಿಯಾಗಿ ಇಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡ್ರಿ ಅನ್ನುವಂಥ ಒಂದು ಗಾದೆಯನ್ನು ಕೂಡ ನಾವು ನೆನೆಸ್ಕೋಬೇಕಾಗತ್ತೆ. ಈ ಒಂದು ಸಸಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕಂತಂದ್ರೆ ಇದರ ಒಂದು ಮೊಳಕೆ ಎಷ್ಟೊಂದು ಫೋರ್ಸ್ ಆಗಿರ್ತೈತಿ ಅನ್ನೋದನ್ನು ನಾವು ಕಂಡುಕೊಂಡ್ರೆ ಇದರ ಇಳುವರಿನೂ ಕೂಡ ನಾವು ಅಂದಾಜಾಗಿ ಗುರುತಿಸ್ಕೋಬೋದು. ಈ ಒಂದು ಫಸಲನ್ನು ನಾವು ನಿರ್ಧರಿಸ್ಬೋದು. ಇಷ್ಟೊಂದು ಹೆಲ್ದಿಯಾಗಿರ್ತಕ್ಕಂಥ ಸಸಿಗಳನ್ನು ನಾಟಿ ಮಾಡೋದರಿಂದ ಸಮೃದ್ಧ ಒಂದು ಬೆಳೆಯನ್ನು ನಾವು ಪಡೀಲಿಕ್ಕೆ ಸಾಧ್ಯ ಆಕತಿ. ಸದೃಢ ಸಸಿ ಸಮೃದ್ಧ ಬೆಳೆ ಎಂಬ ಒಂದು ಗಾದೆಯನ್ನು ಕೂಡ ನಾವು ಇಲ್ಲಿ ಅಪ್ಲಿಕೇಬಲ್ ಮಾಡ್ಕೋಬೇಕಾಗತ್ತೆ. ರೋಗರಹಿತ ಬೀಜ, ಆರೋಗ್ಯವಂತ ಬೀಜ ನಾವು ಮೊದಲ ಆದ್ಯತೆಯನ್ನು ಕೊಟ್ಟು ಅದನ್ನು ನಾವು ಗುರುತಿಸಿ ಅದನ್ನೇ ನಾಟಿ ಮಾಡಿದ್ದೇ ಆಗಿದ್ದರೆ ನಮ್ಮ ಮುಂದಿನ ಎಲ್ಲ ಪ್ರಯತ್ನಗಳು ಕೂಡ ಸಕ್ಸಸ್ ಆಗ್ತಾವೆ. ಅದಕ್ಕಾಗಿ ಈ ಒಂದು ವಿಷಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ತಪ್ಪುಗಳನ್ನು ಮಾಡಬಾರ್ದು. ಒಂದು ಕೃಷಿಯನ್ನು ಯೋಜನೆಬದ್ಧವಾಗಿ ಇಟ್ಟುಕೊಂಡು ಲಾಭದಾಯಕ ಕೃಷಿ ಮಾಡಬೇಕು ಅಂತಂದ್ರೆ ನಮಗೆ ಕ್ವಾಲಿಟಿ ಬಗ್ಗೆ ನಮಗೆ ಖಾತ್ರಿ ಮಾಡ್ಕೋಬೇಕು. ಬೀಜದ ಆಯ್ಕೆ ಭಾಳ ಮುಖ್ಯವಾಗಿರ್ತೈತಿ. ಅದಕ್ಕೆ ಪ್ರಥಮ ಆದ್ಯತೆ ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ತಮಗೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸಿ ಈ ಒಂದು ವಿಡಿಯೋನ ಇಲ್ಲಿ ತನಕ ತಾವು ನೋಡಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ, ಈ ವಿಡಿಯೋ ತಮಗೂ ಕೂಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ನಿಮಗೂ ಕೂಡ ನಮ್ಮ ನರ್ಸರಿ ವತಿಯಿಂದ ಉತ್ತಮ ಗುಣಮಟ್ಟದ ಸಸಿಗಳು ಬೇಕಾಗಿತ್ತು ಅಂತಂದ್ರೆ ನಮ್ಮ ನರ್ಸರಿಗೆ ತಾವು ಸ್ವತಃವಾಗಿ ಬಂದು ಭೇಟಿಯಾಗಿ ಆರ್ಡ್ರನ್ನು ಖಾತ್ರಿ ಮಾಡ್ಬೋದು ಅಥವಾ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಟಾಪಿಕಿಗೆ ತಾವು ಒಂದು ಕಮೆಂಟ್ ಮಾಡಬೇಕು ಅಂಥೇಳಿ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.